ಕೋಲಾರ ತಾಲೂಕು ಪುತ್ತೂರು ಹೋಬಳಿ ಶಿಳಿಗೇರಿ ಗ್ರಾಮದ ಸರ್ವೆ ನಂಬರು 129ರಲ್ಲಿ ಮೊನ್ನೆ 26ನೇ ತಾರೀಕು ಏಕಾಏಕಿ ಅರಣ್ಯ ಇಲಾಖೆಯವರು ಅಲ್ಲಿರ್ತಕ್ಕಂಥ ಯಾವುದೇ ರೈತರಿಗೆ ಮುನ್ಸೂಚನೆ ಕೊಡದೆ ಅಲ್ಲಿರ್ತಕ್ಕಂಥ ಎಲ್ಲ ಭೂಮಿಯನ್ನು ಧ್ವಂಸ ಮಾಡಿದ್ದಾರೆ. ಈ ಸಂಬಂಧ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರಿತಾ ಇದ್ದೀವಿ. 129 ಸರ್ವೆ ನಂಬರ್ನಲ್ಲಿ 291.10 ಎಕರೆ ಜಮೀನಿದೆ. 91 ಎಕರೆ ಇದೆ. ಇದು 1930ರಲ್ಲಿ ಇವರಿಗೆ ರಾಜಮಹಾರಾಜರು 177 ಎಕರೆ ಇವರಿಗೆ ಜಮೀನು ಕೊಟ್ಟಿದ್ದಾರೆ ಈ ಸರ್ವೆ ನಂಬರ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆ ಇದಿದೆ. ಇದನ್ನು ಅವ್ರು ಬಂದು ತೋರಿಸ್ತಾರೆ. ಭಾಳ ಗೆಜೆಟ್ ನಂಬರ್ಸು. ಇದು ಯಾರಿಗೂ ಅರ್ಥನೂ ಆಗಲ್ಲ. ಆಮೇಲೆ ಭಾಳ ಚಿಕ್ಕದಾಗಿ ಅಕ್ಷರಗಳಿದ್ದಾವೆ. ಇದನ್ನು ಬಂದಿದೆ ತೋರಿಸ್ಬಿಟ್ಟಿದ್ದೆ, ಈ ಜಮೀನೆಲ್ಲ ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಇದಕ್ಕೆ ರೈತರು ಯಾರೂ ಇದನ್ನು ಓದೋದಕ್ಕೂ ಆಗೋದು ಇಲ್ಲ, ಆಮೇಲೆ ತೋರಿಸೋದು ಇಲ್ಲ. ಸುಮ್ಮನೆ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿಬಿಟ್ಟೈತೆ ಅಂತೇಳಿ ಮಹಾರಾಜರು ಕೊಟ್ಟಿದ್ದಾರೆ ಅಂತ ನನ್ನನ್ನು ಪ್ರಶ್ನೆ ಮಾಡಿದರು. ಸ್ವಾಮಿ, 1930ರಲ್ಲಿ ಸುಪ್ರೀಂ ಕೋರ್ಟ್ ಇರಲಿಲ್ಲ, ಆವಾಗ ಮಹಾರಾಜರು ಕೊಟ್ಟಿರೋದು. ಸಂತೋಷ. ಅಲ್ಲಿ ಶಿಳಿಗೆರೆ, ಕೋಟ್ಗ್ಯಾನಹಳ್ಳಿ, ಮಲ್ಲಂಡಹಳ್ಳಿ, ತೊಟ್ಲಿ, ಇದು ಅಬ್ಬಿಣಿ, ಇವುಗಳಿಗೆಲ್ಲನೂ ಹಿಂಗಿಡಿಸಿ ಒಂದೊಂದಕ್ಕೂ ಇಷ್ಟಿಷ್ಟು ಎಕರೆ ಜಮೀನು ಅಂತೇಳಿ ಸರ್ಕಾರ ಮಾಡಿದೆ. ಅದರಂತೆ 129 ಸರ್ವೆನಲ್ಲಿ 291 ಎಕರೆ 10 ಗುಂಟೆ ಇದೆ. ನಿಮಗೆ 177 ಎಕರೆ ಕೊಟ್ಟಿದ್ದಾರೆ ಸರ್ಕಾರ. ಸಂತೋಷ ಅಂತ ಹೇಳಿದ್ವಿ. ಸರಿ, ಅದಕ್ಕೆ ನೋಟಿಫಿಕೇಷನ್ ಮಾಡಿ ಈಗ ಅವಾಗ ಶಾಂಕ್ಷನ್ ಆಗಿರೋದಕ್ಕೆ ರೆವಿನ್ಯೂ ಇಲಾಖೆಯವರು ಈಗ ನೋಟಿಫಿಕೇಷನ್ ಮಾಡಿ ಅವರಿಗೆ ಒಂದು MR ನಂಬರನ್ನು ಅವರಿಗೆ ಕೊಟ್ಟಿದ್ದಾರೆ. ಏನು 177 ಎಕರೆಗೆ ಸಂಬಂಧಪಟ್ಟಂಗೆ 21-22ರಲ್ಲಿ ಅವರಿಗೆ 177 ಎಕರೆ ಜಮೀನು ಅನ್ನೋದನ್ನು ಕೊಟ್ಟಿದ್ದಾರೆ. ಸರಿ, ನಾನು 129 ಸರ್ವೆ ನಂಬರ್ನಲ್ಲಿ 291ರಲ್ಲಿ 177 ಎಕರೆ ಹೋದರೆ 114 10 ಗುಂಟೆ ಜಮೀನು ರೈತರಿಗೆ ಹಂಚಿಕೆ ಆಗಿದೆ. ಅದು ಸಂಪೂರ್ಣವಾಗಿ ಗೋಮಾಳ. ಸರಿ, ಇದರಲ್ಲಿ ಸುಮಾರು 79 ಎಕರೆ ಇನ್ನೂ P ನಂಬರ್ನಲ್ಲೇ ಇದೆ. ಇನ್ನು ಉಳಿದಿದ್ದು 34 ಎಕರೆ ಅದು ಏನಾಗಿದೆ, ದುರಸ್ತಿಯಾಗಿ ನಂಬರ್ ಕೊಟ್ಟಿದೆ. ಆ ದುರಸ್ತಿ ಯಾವಾಗಪ್ಪ ಆಗಿದೆ ಅಂದರೆ, ಉದಾಹರಣೆ 31 ಇದು 361 362 ಸರ್ವೆ ನಂಬರು 1933ರಲ್ಲಿ ದುರಸ್ತಿ ಆಗಿದೆ. ಅಂದರೆ ಅದೇ ಸಂದರ್ಭದಲ್ಲಿ ದುರಸ್ತಿ ಆಗಿದೆ. ಅದ್ರ ಕಾಪಿಗಳು ನಾವು ರೆವಿನ್ಯೂ ಇಲಾಖೆಯಿಂದ ತಗೊಂಡಿದ್ದೀವಿ. ಅವು ಇಲ್ಲಿದ್ದಾವೆ, ಇದಿದ್ದಾವೆ. ಅದೇ ರೀತಿ ಅಟ್ಲಾಸ್ ತಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪೂರ್ತಿ ಆಕಾರ ಬಂದು ತಗೊಂಡಿದ್ದೀವಿ. ಎಲ್ಲ ತಗೊಂಡಿದ್ದೀವಿ. ಇದನ್ನೆಲ್ಲ ತಗೊಂಡಿದ್ದೀವಿ. ಇವರು 2023 ನಮ್ಮನ್ನು ಒಂದು ನೋಟಿಸ್ ಕೊಟ್ಟರು. ಹೇಗೆ ನೋಟಿಸ್ ಕೊಟ್ಟರು ಅಂದರೆ, ನೀವು ನಮ್ಮ 129 ಸರ್ವೆ ನಂಬರಲ್ಲಿ ನೀವು 2 ಎಕರೆ ಎನ್ಕ್ರೋಚ್ಮೆಂಟ್ ಆಗಿಬಿಟ್ಟಿದ್ದೀರಿ. ನಿಮ್ಮ ಹತ್ರ ದಾಖಲೆಗಳೇನಾದರೂ ಇದ್ದರೆ ನೀವು ಬಂದು ನಮ್ಮಲ್ಲಿ ಕೊಟ್ಟು ಕೊಡಿ ಅಂಥೇಳಿ 16/11/23ನೇ ತಾರೀಕು ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮಗೆ ಎಲ್ರಿಗೂ ನೋಟಿಸ್ ಕೊಟ್ಟರು, ಅಲ್ಲಿರ್ತಕ್ಕಂಥ ಎಲ್ಲ ಜಮೀನಿನವ್ರಿಗೆ. ಸರಿ, ನಾವೇನು ಮಾಡಿದ್ರಿ, 28ನೇ ತಾರೀಕು 11ನೇ ತಿಂಗಳು ಅವರು ACF ಸುಮಂತ್ ಇದ್ದರು, ಅವ್ರ ಹತ್ರ ಹೋಗಿ ಎಲ್ಲ ದಾಖಲೆಗಳು. ನಾವು 1930ರಲ್ಲೇ ಈ ಜಮೀನು ಬೈರಾಮ್ ಮತ್ತು ದಾಸ ಅನ್ನೋರ್ಗಾಗಿತ್ತು. ಆತನೇನು ಮಾಡಿದ್ನು, ಯಾರೋ ನಾರಾಯಣ ಸ್ವಾಮಿಗೆ ಮಾರಿದ್ದ. ಆ ನಾರಾಯಣ ಸ್ವಾಮಿ ಏನು ಮಾಡಿದ್ದ, ಇನ್ನೊಬ್ಬರಿಗೆ ತಿಮ್ಮಯ್ಯನಿಗೆ ಮಾರಿದ್ದ. ತಿಮ್ಮಯ್ಯ ಯಾರು ಮಾಡಿದ್ದ, ನಂಜುಂಡ ರೆಡ್ಡಿಗೆ ಮಾರಿದ್ದ. ನಂಜುಂಡ ರೆಡ್ಡಿ ಹತ್ರ ನಾವೇನು ಮಾಡಿದ್ವಿ, ಜಮೀನನ್ನು ತಗೊಂಡ್ವಿ. ಉದಾಹರಣೆ ನನ್ನ ಇದನ್ನು. ಆವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟದ ಕಲ್ಲು, ಈ ಜಮೀನಿನ ಕೊನೆಯಲ್ಲಿ ಒಂದು ಹಳೇ ಕಲ್ಲು ಅರಣ್ಯ ಇಲಾಖೆ ಅಂತ ಹಾಕಿದ್ರು. ಆಮೇಲೆ ಇವರು ಎಷ್ಟು ಕನ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ ಅಂದರೆ ಜನರನ್ನು, ಈ ಕೋಟ್ಗ್ಯಾನಹಳ್ಳಿ ಇವೆಲ್ಲ ಇರ್ತಕ್ಕಂಥ ಜಮೀನೆಲ್ಲ ಮೈನರ್ ಫಾರೆಸ್ಟ್ ಅಂತ. ಇದು
ಈ ಸಣ್ಣ ಸಣ್ಣ ಅಕ್ಷರಗಳನ್ನು ನಾನು ಓದ್ದೆ. ನಾನು ಮೈನರ್ ಫಾರೆಸ್ಟ್ ಅಂದರೆ ಕಿರು ಅರಣ್ಯ ಅಂತ. ಈ ಕಿರು ಅರಣ್ಯ ಅಂದರೆ ಇದು ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವ್ರು ಏನು ಹೇಳ್ತಾ ಇದ್ದಾರೆ, ಸೋಷಿಯಲ್ ಫಾರೆಸ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋದು, ನಾವು ಹೇಗೆ ಬೇಕಾದರೆ ಹಾಗೆ ಅಪ್ರೋಚ್ ಮಾಡಿಬಿಡ್ಬೋದು, ಯಾರ ಮೇಲೆ ಬೇಕಾದರೆ ಆ ಜಮೀನುಗಳನ್ನೆಲ್ಲ ಕಿತ್ಕೊಂಡ್ಬಿಡ್ಬೋದು ಅಂತೇಳಿ ರೈತರನ್ನು ಎದುರಿಸಿ ಬೆದರಿಸಿ ಮಾಡ್ತಾ ಇದ್ದಾರೆ. ಇದು ವಾಸ್ತವಾಂಶ ಇರ್ತಕ್ಕಂಥ 1930 ಆ ಡೇಟಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಈ ಮೇಲಿಂದ ಓದ್ಕೊಂಬಂದರೆ ಯಾರಿಗೂ ಅರ್ಥ ಆಗಲ್ಲ. ಇಲ್ಲಿ ಸರ್ವೆ ನಂಬರ್ಗಳು 30, 29, 185, ಯಾಕಂದರೆ ಆ ಕಡೆ ಕೋಟ್ಗಾನಹಳ್ಳಿ ಬೇರೆ ಸರ್ವೆ ನಂಬರ್ಗಳು, ಇವೆಲ್ಲ ಹೇಳ್ಕೊಂಡು ಚೆಕ್ ಬಂದಿ ಹಾಕ್ಕೊಂಡು 129 ಸರ್ವೆ ನಂಬರ್ಗೆ ಇಲ್ಲಿ ಬಂತು. ಇದನ್ನು ನಾನೇನು ಮಾಡಿದೆ, ಕೂತ್ಕೊಂಡು ಇಂಗ್ಲೀಷ್ನಲ್ಲಿ ಬರ್ಕೊಂಡೆ. ಇದು ಇಂಗ್ಲೀಷ್ನಲ್ಲಿ ಬರ್ಕೊಂಡು ದೆನ್ ನಾರ್ತ್ ಆ್ಯಂಡ್ ಈಸ್ಟ್ ಅಲಾಂಗ್ ದಿ ಈಸ್ಟರ್ನ್ ಬೌಂಡ್ರಿ ಆಫ್ ಸರ್ವೆ ನಂಬರ್ 129 ಆಫ್ ಶಿಳಿಂಗಿರಿ ಟು ನಾರ್ತ್ ಈಸ್ಟ್ ಅಂತ ಬರ್ತದೆ. ಅಂದರೆ ಒಂದು ಇದನ್ನು ಹಾಕ್ಕೊಂಡು ಈಶಾನ್ಯ ಭಾಗದಲ್ಲಿ 129 ಸರ್ವೆ ನಂಬರ್ ಇದೆ. ಇದು ನಾವು ಕನ್ನಡದಲ್ಲಿ ತರ್ಜುಮೆ ಮಾಡಿಕೊಂಡ್ರೆ ಈಶಾನ್ಯ ಭಾಗದಲ್ಲಿ 129 ಸರ್ವೆ ನಂಬರ್ ಬೌಂಡ್ರಿ ಇದೆ, ಏನು ಈ ಫಾರೆಸ್ಟ್ಗೆ. ನೆಕ್ಸ್ಟು ನಾರ್ತ್ ಆ್ಯಂಡ್ ವೆಸ್ಟು ಅಲ್ಲೇನಾಗಿದೆ, ಸೇಮ್ ಸರ್ವೆ ನಂಬರ್ 129 ಇದೆ ಅಂಥೇಳಿ ಇದರಲ್ಲಿ ಬರೆದಿದ್ದಾರೆ. ಈ ಎರಡನ್ನು ನಾನು ಇಟ್ಕೊಂಡು ಏನು ಮಾಡಿದೆ, ಇದೇ ಭೂಮಿ, ಈ ಭೂಮಿನಲ್ಲಿ ಅರ್ಧ ಭಾಗ ಮಾಡಿಬಿಟ್ರೆ ಇದೇ 129 ಸರ್ವೆ ನಂಬರ್ ಜಮೀನಿದು. ಇದನ್ನು 2 ಭಾಗ ಮಾಡಿದ್ರೆ ಈ ಈಶಾನ್ಯಕ್ಕೆ ಹೋದ್ರೂ 129 ಸರ್ವೆ ನಂಬರ್ ತೋರಿಸ್ಬೇಕು, ಈ ಕಡೆ ಇದಕ್ಕೆ ಹೋದ್ರೂ ವಾಯುವ್ಯಕ್ಕೆ ಹೋದ್ರೂ 129 ಸರ್ವೆ ನಂಬರೇ ತೋರಿಸ್ತದೆ ಈ ಬಿಲ್ಡಿಂಗಲ್ಲಿ. ಇದನ್ನು ಬಿಟ್ಟು ಏನಾದರೂ ಆ ಕಡೆಗೆ ಏನಾದರೂ ಇದ್ದಿದ್ದಿದ್ದರೆ ಅವರ ಸರ್ವೆ ನಂಬರ್ ಎಂತ ಆಗ್ತಾಯಿತ್ತು, ಬೇರೆ ತೋರಿಸ್ಬೇಕಾಗಿತ್ತು. 64, 65 ಇದೆ ಅಂದಿದ್ದರೆ ಅವಾಗ ಈ ಜಮೀನು ಏನಾಗ್ತಾಯಿತ್ತು, ಫಾರೆಸ್ಟ್ಗೆ ಒಳಪಡ್ತಾ ಇತ್ತು. ಇದನ್ನು ಮಿಸ್ಗೈಡ್ ಮಾಡಿ ಇವರು ಈ ಥರ ನಮ್ಮ ಜಮೀನೊಳಕ್ಕೆ ಏಕಾಏಕಿ ನುಗ್ಗಿ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಸಿಗಳು, ನನ್ನ ತಮ್ಮ ಮಾಸ್ಟ್ರು ಪಾಪ ಅಲ್ಲಿರ್ತಕ್ಕಂಥದ್ದು ಎಲ್ಲ ಯೂಕ್ಲಿಟಿಸ್ ಇದ್ದಾಗ ನಾವು ಕೊಂಡ್ಕೊಂಡಿದ್ದು. ಅಲ್ಲಿ ಹೋದರೆ ನೋಡಿದ್ರೆ ಭಾರಿ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಬಿಸಿಲು ಇದೆಲ್ಲನೂ. ಏನು ಜಿಲ್ಲಾಧಿಕಾರಿಗಳು ಯೂಕ್ಲಿಟ್ಸ್ ಗಿಡಗಳನ್ನೆಲ್ಲ ತೆರವು ಮಾಡಿ ಅಂದಾಗ ನಾವೆಲ್ಲ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ತೆರವು ಮಾಡಿ ಅಲ್ಲಿರ್ತಕ್ಕಂಥ ಭೂಮಿನೆಲ್ಲ ಸಮತಟ್ಟು ಮಾಡಿ ಅದಕ್ಕೊಂದು ಕಾಂಪೌಂಡ್ ಹಾಕಿ ನೀರಾವರಿ ಮಾಡಿ ಒಂದು ಗಿಡವನ್ನು ಇಟ್ಟಾಗ ಅಷ್ಟರೊಳಗಡೆ ಮಳೆ ನೀರಿರಲಿಲ್ಲ. 1,000 ರೂಪಾಯಿ ಒಂದು ಟ್ಯಾಕ್ಟ್ರಿಗೆ ಕೊಟ್ಕೊಂಡು ಒಬ್ಬರು ಹಿಡ್ಕೋಬೇಕು. ಟ್ಯಾಕ್ಟ್ರ್ ಓಡಿಸ್ತಾ ಇದ್ರೆ ನನ್ನ ತಮ್ಮ ಅದನ್ನು ಬಿಡಬೇಕು, ಅಟ್ಟಬೇಕು. ಅದನ್ನು ನೋಡಿ ನನಗೆ ಭಾಳ ಏನು ಬಿಸಿಲಲ್ಲಿ ಇಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಂತ. ಯಾಕಂದರೆ ಭಾನುವಾರದ ಸಮಯಗಳಲ್ಲಿ ಆ ನೀರನ್ನು ಅಂಥ ಗಿಡಗಳು 3 ವರ್ಷದಿಂದ ಪೋಷಣೆ ಮಾಡಿರ್ತಕ್ಕಂಥ ಗಿಡಗಳನ್ನು ಅರಣ್ಯ ಇಲಾಖೆಯವರು ಸಸಿ ನೆಡೋದನ್ನು ಬಿಟ್ಟುಬಿಟ್ಟು ಎಲ್ಲ ಕತ್ತರಿಸಿ ಹಾಕಿದ್ರು. ನಾವು ಗಿಡಗಳನ್ನು ನಾವು ಗಿಡನ ಕತ್ತರಿಸ್ಬೇಕಾದ್ರೆ ಇವರು ಪರ್ಮಿಷನ್ ತಗೋಬೇಕು. ಒಂದು ಗಿಡನ ಕಟ್ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಆದರೆ ಈ ಮರಗಳನ್ನು ಸಸಿಗಳನ್ನು ಕಟ್ ಮಾಡೋದಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು, ಯಾರು ಇದನ್ನು ಪ್ರಶ್ನೆ ಮಾಡೋರು? ಇದನ್ನು ಏನು ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಹೇಳಿದೆಯಾ, ನೀವು ಯಾವುದು ಗಿಡಗಳನ್ನ ಬೇಕಾದರೂ ಕಟ್ ಮಾಡಿಬಿಡಿ, ಅಥವಾ ಸುಪ್ರೀಂ ಕೋರ್ಟ್ ಏನಾದರೂ ಹೇಳಿದೆಯಾ ಇವರಿಗೆ? ಇದನ್ನು ನಾನು ಆ ಒಂದು DFO ಆಗಲಿ RFO ಆಗಲಿ ACFO ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ನಿಮಗೆ ಸಸ್ಯಗಳನ್ನು ಕಡಿಯೋದಕ್ಕೆ ಯಾವ ಆದೇಶ ಕೊಟ್ಟಿದ್ರಿ, ಆದೇಶವನ್ನು ನಮಗೆ ಪ್ರದರ್ಶಿಸಿ ಹೇಳಿ ಯಾರು ಅಂತ. ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದರೆ ಆ ಗಿಡನ ಒಡೆಯುವಾಗ ನನ್ನ ಮಕ್ಕಳು ಸಣ್ಣ ಮಕ್ಕಳನ್ನ ಒಡೆದಂಗೆ ನಮಗೆ ಚುರುಕಾಯ್ತಾ ಇತ್ತು. ಅವರಿಗೆ ಅವರ ಮನಸ್ಸು ಬಹಳ ಗಡತನದಿಂದ ಇದ್ದು ಅವರು ಏನಂದರೆ ಸಿನಿಮಾ ಸ್ಟೈಲಲ್ಲಿ ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜಮೀನಾದರೆ ಅವರೇ ಬಂದು ಇದೆ ನಮ್ಮ ಜಮೀನು ನಮ್ಗೆ ಸಂಬಂಧ ಇದೆಯಪ್ಪ, ನಾವೊಂದು ನೋಟಿಸ್ ಹಾಕ್ತಾ ಇದ್ರಿ, ನೀವು ಇಷ್ಟು ದಿವಸದೊಳಗೆ ಖಾಲಿ ಮಾಡಬೇಕು ಅಂತ ಹೇಳಬೇಕು. ಪೊಲೀಸ್ ಪ್ರೊಟೆಕ್ಷನ್ ತಂದು ಆ ಇರ್ತಕ್ಕಂಥ ಭೂಮಿಗಳನ್ನು ಯಾರಿಗೂ ಇನ್ಫಾರ್ಮೇಷನ್ ಕೊಡ್ದಿರ ಒಡೆಯೋ ಅಂಥದ್ದೇನು ಒಂದು ಪ್ರಶ್ನೆ. ಎರಡನೇದು, ಅವರು ನಮ್ಮ ಜಮೀನಕ್ಕೆ ನಮ್ಮ 129 ಸರ್ವೆ ನಂಬರು 114 ಎಕರೆ, ಅವರು 177 ಎಕರೆ ಬಿಟ್ಟು 114 ಎಕರೆಗೆ ಯಾವ ಕಾರಣದಿಂದ ಅವರು ನಮ್ಮ ಜಮೀನುಗಳೊಳಕ್ಕೆ ಬಂದರು. ಆದ್ದರಿಂದ ಇದ್ರ ಮೇಲೆ FIR ಮಾಡಿ ಅಂತೇಳಿ ನಾನು ಸರ್ಕಲ್ ಇನ್ಸ್ಪೆಕ್ಟರ್ನ ಕೇಳಿದೆ. ಅವ್ರನ್ನ ಕರೆಸಿದ್ದಾಗ ಯಾವುದೋ ಒಂದು ಜಂಟಿ ಸರ್ವೇದು ತೋರಿಸ್ಬಿಟ್ರು. ಈ ಸರ್ವೆ ಮಾಡಿರೋದು ನಮ್ಮ ಇಲಾಖೆ ಇವರೇ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ. ಯಾವಾಗ 1933ರಲ್ಲಿ ಈ ಸರ್ವೆ ಮಾಡಿದ್ದಾರೆ. ಮೊನ್ನೆ
ನಾವು ಸರ್ವೆ ಇಲಾಖೆಯವರಿಗೇನೆ ಕೊಟ್ಟು ನಾವೊಂದು ಇದು ಏನು ಬಂದ ಹದ್ದುಬಸ್ತಿಗೆ ದುಡ್ಡು ಕೊಟ್ಟು ಅವರು ಸರ್ವೇಯರ್ ಬಂದು ಆ ಜಮೀನನ್ನೆಲ್ಲ ಪೂರ್ತಿ ಮಾಡಿ ನಮಗೆ ಹದ್ದುಬಸ್ತು ಮಾಡಿ ನಮಗೆ ಸರ್ವೆ ಕೊಟ್ಟಿದ್ದಾರೆ. ಇದನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಎತ್ತಿ ಮುಂದೆ ಹಾಕಿದ್ರು, ನೋಡ್ರಿ ಸರ್ವೆ ಅವರು ಇದು ಮಾಡಿಕೊಟ್ಟಿದ್ದಾರೆ ಅಂತ. ಆದರೆ ಅದನ್ನು ಕೇಳೋದಕ್ಕೆ ಅವ್ರು ರೆಡಿ ಇಲ್ಲ. ಒಂದು. ಎರಡನೇದು, 1964 ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಯಾರು ಸರ್ವೆ ನಂಬರು ಅವ್ರದ್ದು 129ರಲ್ಲೇ ನಿನ್ನ 177 ಎಕರೆನಲ್ಲಿ ಯಾರಾದರೂ ಬಂದು ಎನ್ಕ್ರೋಚ್ ಮಾಡ್ಕೊಂಡಿದ್ರೆ ಅಂಥವುದನ್ನು ಏನು ಮಾಡಬೇಕು, ಅವರು ನಮಗೆ ನೋಟಿಸ್ ಕೊಡಬೇಕು. ನಾನು ಇವಾಗ ಸರ್ವೆ ಮಾಡಿಸಿದಾಗ 177ಕ್ಕೆ ಬದಲಾಗಿ 150 ಎಕರೆ ಇತ್ತು, ಇನ್ನು 27 ಎಕರೆ ಇಂಥ ರೈತರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಆದ್ದರಿಂದ ನಿಮಗೆ ನೋಟಿಸ್ ಕೊಡ್ತಾ ಇದ್ದೀವಿ, ನೀವು ಬನ್ನಿ ಅಲ್ಲಿ ಅಂದಾಗ ನಮ್ಮ ಮುಂದೆ ಅಳತೆ ಮಾಡಿಸಿ ನೋಡಿ ನಿಮ್ಮ ಜಮೀನು ಇಷ್ಟೋಗುತ್ತೆ ಅಷ್ಟೋಗುತ್ತೆ ಅನ್ನೋದನ್ನು ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಡೀ 291.10 ಎಕರೆ ಜಮೀನನ್ನು ಇವರು ಲಪ್ತಾಯಿಸ್ತಾ ಇದ್ದಾರೆ. ಸಿನಿಮಾ ಸ್ಟೈಲಲ್ಲಿ ನಾನು 100 ಕೋಟಿ ಸರ್ಕಾರಕ್ಕೆ ಇದು ಮಾಡ್ತಾ ಇದ್ದೀನಿ ಅಂತ ಇದ್ದಾರೆ. ಇವರನ್ನು ನಾನು ಖಳನಾಯಕರು ಅಂತ ಹೇಳ್ತೀನಿ. ಯಾಕಂದರೆ ಹೀರೋಗಳಾದರೆ ಒಬ್ಬರು ಪ್ರದರ್ಶನ ಮಾಡಬೇಕು, ಅವ್ರ ಇಲಾಖೆನೇ ಬರಬೇಕು. ಆದರೆ ಇವರು ಪೊಲೀಸ್ ಸಪೋರ್ಟ್ ಯಾವಾಗ ತಗೊಂಬತ್ತಾರೋ ಗೂಂಡಾಗಳನ್ನ ಸಪೋರ್ಟ್ ತಂದಂಗೆ ಇವರೆಲ್ಲರೂ ಇವರು. ಯಾಕಂದರೆ ಒಬ್ಬರ ಕೈಯಲ್ಲಿ ಆಗಲ್ಲ ಇದು. ನಾವು ಇಷ್ಟು ಜನ ಇದ್ದರೆ ಮಾತ್ರ ಇದನ್ನು ನಾವು ಇವ್ರನ್ನ ಎದುರಿಸೋದಕ್ಕೆ ಬೈಯೋದಕ್ಕೆ. ನನ್ನಂತವನು ಹೋಗಿ ನಾನು ಸ್ವಾಮಿ ಇದು ಜಮೀನು ನಮ್ಮದು ಅಂತ ನಾನು ಕೇಳ್ಕೊಂಡ್ರು ಸರ್ವೆ ನಂಬರ್ ನಮ್ಮದು ನೋಡಿ 361, 368, 366 ಇವ್ಯಾವೂ ನಿಮ್ಗೆ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ. ಇದು ನೋಡ್ರಿ, ಇದು ಪೂರ್ತಿ RTC ತಗೊಂಡಿದ್ದೀನಿ. ಈ RTCನಲ್ಲಿ ಸರ್ವೆ ನಂಬರು 129ರಲ್ಲಿ 291 ಎಕರೆ ಬಂದಿದೆ. ಅದರಲ್ಲಿ 177 ಎಕರೆ ಅವ್ರಿಗೆ ಕೊಟ್ಟಿದ್ದಾರೆ, ಉಳಿದಿದ್ದು ಎಲ್ಲವನ್ನ ಬೇರೆ ಬೇರೆಯವರಿಗೆ ಹಂಚಿಕೆ ಆಗಿದೆ. ಇಷ್ಟು. ಎರಡನೇದೇನೆಂದರೆ, ರೆವಿನ್ಯೂ ಇಲಾಖೆಯವ್ರನ್ನ ಬೋಗಸ್ ಅವರು ಅಂತ ಕರೀತಾರೆ. ಅಲ್ಲ ಸ್ವಾಮಿ, ನಾವು ಕೃಷ್ಣ ಬೈರೇಗೌಡರು ಭೂಮಿ ಆಪ್ ತಂದಿದ್ದಾರೆ, ದಿಶಾಂಕ ಆಪ್ ತಂದಿದ್ದಾರೆ. ಆ ಜಮೀನಲ್ಲಿ ಹೋಗಿ ನಿಂತ್ಕೊಳ್ಳೋ ತಕ್ಷಣ ಸರ್ವೆ ನಂಬರ್ ಹೊಡೆಯೋ ಹೊತ್ತಿಗೆನೆ ಅರಣ್ಯ ಅಂದರೆ ನಾವು ಬಿಟ್ಬಿಡ್ತೀರಿ. ಅಲ್ಲಿ ಸರ್ವೆ ನಂಬರ್ ಆನಂದ್ ಕುಮಾರು, ಕೃಷ್ಣಪ್ಪ, ದೀಪಕ್ಕು, ಆಮೇಲೆ ಅರವಿಂದ್ ಅಂತ ತೋರಿಸ್ತದೆ. ಇಲ್ಲಿ ನಮ್ಮ ಆನಂದ್ ಅವರು ಇದ್ದಾರೆ, ಇವ್ರದ್ದು ಇನ್ನೂ P ನಂಬರಲ್ಲಿದೆ. ಆ P ನಂಬರಲ್ಲಿ ಏನು ಬರ್ತದೆ, 129, P1, P2, P3, P4 ಅಂತೆ ಬರ್ತದೆ. ಇವೆಲ್ಲನೂ ಏನಾಗ್ತದೆ, ಯಾವುದು ದುರಸ್ತಿ ಆಗಿರಲ್ವೋ ಇವ್ರದೆಲ್ಲ P ನಂಬರ್ ಬರೋದು. ದುರಸ್ತಿಯಾಗಿ ಆಗಿರೋವೆಲ್ಲನೂ ನಂಬರ್ಗಳು ಚೇಂಜ್ ಆಗ್ತದೆ. ಇದಕ್ಕೇನು ಹೇಳ್ತಾರೆ, ನಿಮಗೆ ಯಾರು ಹೊಸ ನಂಬರ್ ಕೊಟ್ಟರು? ನಮಗೆ ಹೊಸ ನಂಬರ್ ಕೊಟ್ಟಿರೋದು ನೀವಲ್ಲ. ಸುಮಾರು 90 ವರ್ಷದ ಹಿಂದೆನೇ ನಮಗೆ ಹೊಸ ನಂಬರ್ ಕೊಟ್ಬಿಟ್ಟಿದ್ದಾರೆ. ಅವತ್ತು ಬೈರಾ ಮತ್ತು ದಾಸ ಅನ್ನೋನು ಅವತ್ತೇ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಡೇಟ್ ನೋಡಿದ್ರೆ 33 ಇದೆ, 33ರಲ್ಲೇ ಮಾಡಿಕೊಟ್ಟಿದ್ದಾರೆ. ಇಷ್ಟು ಇದಾದರೆ ನೆಕ್ಸ್ಟು ನಾನು ಅವರಿಗೆ ಒಂದು ಮಾಹಿತಿ ಹಕ್ಕಿನಲ್ಲಿ ಕೇಳಿದೆ. ನಾವು 28ನೇ ತಾರೀಕು ನಿಮ್ಮ ನೋಟಿಸ್ ತಕ್ಕಂಗೆ ನಾನು ಅರ್ಜಿ ಕೊಟ್ಟಿದ್ದೀವಿ, ನೀವು ಇದುವರೆಗೂ ಯಾವುದೇ ಮಾಹಿತಿ ಕೊಡಲಿಲ್ಲ, ಆ ಮಾಹಿತಿ ಏನಾದರೂ ಇದ್ದರೆ ಕೊಡಿ ಅಂತ ಕೇಳಿದರೆ ಅವರೊಂದು ಲೆಟ್ರ್ ಕೊಟ್ಟರು ನನಗೆ, ಮಾಹಿತಿ ಹಕ್ಕು ಇದರಲ್ಲಿ ನೋಡ್ರಿ ಅವ್ರು ಕಳಿಸಿರೋ ನೋಟಿಸ್ ಇದು. ಅದಕ್ಕೆ ಮೊದಲೊಂದು ಅರ್ಜಿ ಕೊಟ್ಟೆ. ಆ ಅರ್ಜಿ ಯಾವ ಡೇಟ್ ಕೊಟ್ಟನೆ ಅಂದರೆ 28/11/23ಕ್ಕೆ ಅರ್ಜಿ ಕೊಟ್ಟೆ. ಯಾಕಂದರೆ ನಾವು ಈ ಥರ ಜಮೀನು ಇದು ಮಾಡಿದ್ದೀವಿ, ಆದರೆ ನೀವು ಇದುವರೆಗೂ ಆ ಜಮೀನಿಗೆ ಸಂಬಂಧಪಟ್ಟಂಗೆ ಏನೂ ಕೊಟ್ಟಿರಲ್ಲ, ಆದ್ದರಿಂದ ದಯವಿಟ್ಟು ಆ ಜಮೀನು ಇದು ಮಾಡಿ ಆಪ್ ಮಾಡಿ, ಆ ಜಮೀನಿಗೆ ಸಂಬಂಧಪಟ್ಟಂಗೆ ನಾವು ಫಾರೆಸ್ಟ್ಗೆ ಒಳಪಟ್ಟಿದ್ದೀವೋ ಇಲ್ಲವೋ ನಮ್ಮ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ NOC ಕೊಡಿ ಅಂತ ನಾನು ಅರ್ಜಿ ಕೊಟ್ಟೆ. ಈ ಅರ್ಜಿಗೆ ಉತ್ತರ ಇಲ್ಲ. ಆಮೇಲೆ ನಾವು ಕೊಟ್ಟಿರೋ ಅವತ್ತು ಅಟೆಂಡ್ ಆಗಿರೋದಕ್ಕೆ ಯಾವುದೇ ಉತ್ತರ ಇಲ್ಲ. ನೆಕ್ಸ್ಟ್ ಏನು ಮಾಡಿದೆ, ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ, ಈ ಮಾಹಿತಿ ಹಕ್ಕಿನಲ್ಲಿ ನಾನು ಕೇಳಿದೆ. ಆ ಕೇಳಿದಾಗ ಏನು ಕೊಟ್ಟರು, ಇದು 129 ಸರ್ವೆ ನಂಬರು, ನಿಮ್ಮದು 361, 362, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನನಗೆ ಕೊಟ್ಬಿಟ್ರು. ಯಾವಾಗ ACF ಸೈನ್ ಹಾಕಿ ಕೊಟ್ಟರು, ಇದನ್ನು ನಾನು RFO ಹತ್ರ ಪ್ರದರ್ಶನ ಮಾಡ್ತಾ ಇದ್ದೀನಿ. ನೋಡಿ ಮೇಡಮ್, ನಿಮ್ಮವರೇ ಕೊಟ್ಟಿದ್ದಾರೆ, ಸಂಬಂಧ ಇಲ್ಲ ಅಂದಮೇಲೆ ನನ್ನ ಜಮೀನೊಳಗೆ ಯಾಕೆ ಬರ್ತೀರಿ ಅಂದರೆ ಆ ಯಮ್ಮನ ಕೇಳೋದಕ್ಕೆ ರೆಡಿ ಇಲ್ಲ. ನೆಕ್ಸ್ಟ್ ಏನು ಮಾಡಿದ್ರಿ, ಇದು ಸರಿ ಇಲ್ಲ ಅಂತೇಳಿ ತಹಸೀಲ್ದಾರ್ಗೆ ಒಂದು ಲೆಟ್ರ್ ಕೊಟ್ವಿ. ಈ 31, 361, 362 ಈ ಜಮೀನುಗಳಿಗೆ ಈ NOC ಕೊಡಿ ಅಂತ ಕೇಳಿದ್ವಿ. ಅವ್ರೇನು ಮಾಡಿದ್ರು, VA ರಿಪೋರ್ಟು, RI ರಿಪೋರ್ಟ್ ತಗೊಂಡು ನೋಡ್ರಿ ವಲಯ ಅರಣ್ಯಾಧಿಕಾರಿಗಳಿಗೆ ದಿನಾಂಕ 7/3/23ನೇ ತಾರೀಕು ಕಳಿಸಿದ್ರು. ಏನಂದರೆ, ನಿಮ್ಮದು 177 ಎಕರೆ 129 ಸರ್ವೆ ನಂಬರಲ್ಲಿ
ಅದರಲ್ಲಿ ಏನಾದ್ರೂ ನಿಮ್ಮ ಜಮೀನು ಏನಾದರೂ ಹೋಗಿದ್ರೆ, ಇವ್ರ ಜಮೀನು ಬಂದಿದ್ರೆ, ನೀವು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ವರದಿ ಕೊಡಿ, ಹೌದೋ ಇಲ್ಲೋ ಅಂತೇಳಿ ತಹಸೀಲ್ದಾರರು ಬರೆದ್ರು. ಆದರೆ ಈ ತಹಸೀಲ್ದಾರರು ಬರೆದಿರೋ ಲೆಟ್ರು RFOನ ಹತ್ರನೇ ಐತೆ. RFO ಏನು ಮಾಡಬೇಕು, ಅವರಿಬ್ಬರು ಹೋಗಿ ಆ ಜಮೀನಲ್ಲಿ ನಿಂತ್ಕೋಬೇಕು, ಎಲ್ಲ ವರದಿ ತಗೋಬೇಕು, ACF ಕೊಡಬೇಕು, DF ಕೊಡಬೇಕು, ತಹಸೀಲ್ದಾರ್ಗೆ ಬರಬೇಕು, ತಹಸೀಲ್ದಾರ್ನಿಂದ ನಮಗೆ ಅದು ಫಾರೆಸ್ಟು ಅಥವಾ ನಿಮ್ಮದು ಅಂತ ನಮ್ಗೆ ಕೊಡಬೇಕು. ಇವ್ಯಾವುದೂ ಮಾಡ್ದಿರನೆ, ತಹಸೀಲ್ದಾರ್ ಲೆಕ್ಕನೂ ತಗೊಳ್ದಿರನೆ ಅವರು ದೌರ್ಜನ್ಯವಾಗಿ ಈ ಜಮೀನುಗಳನ್ನು ಹೊಡೆದಿದ್ದಾರೆ. ಇದು ಖಂಡನೀಯ. ಯಾಕಂದರೆ ಇವತ್ತು ತಹಸೀಲ್ದಾರ್ನು ಇವರು ಕೇರ್ ಮಾಡ್ತಾ ಇಲ್ಲ. ಇಷ್ಟು. ಆಮೇಲೆ ಸರ್ಕಾರ ಏನು ಮಾಡಿದೆ, ಸರ್ಕಾರದಲ್ಲಿ ಇವರು ಕಾರ್ಯದರ್ಶಿಗಳು ಒಂದು ಆದೇಶ ಮಾಡಿದ್ದಾರೆ. ಏನಂದರೆ, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯವರು ಒಂದು ಇದು ಮಾಡಿದ್ದಾರೆ. ಏನಂದರೆ, ಏನು ಫಾರೆಸ್ಟ್ಗಳಲ್ಲಿ ಈ ಹೋಮ್ ಸ್ಟೇನು ಮತ್ತು ರೆಸಾರ್ಟ್ಗಳು ಇವೆಲ್ಲನೂ ದೊಡ್ಡವರೆಲ್ಲನೂ ಮಾಡೋದನ್ನು ನೋಡಿ ಇವರೇನು ಮಾಡಿದ್ರು, ಅದನ್ನೆಲ್ಲ ತೆರವು ಮಾಡಿಸ್ಬೇಕು ಅಂತೇಳಿ ಇಮ್ಮಿಡಿಯೇಟಾಗಿ ನೀವು ಅದನ್ನು ಆಕ್ಷನ್ ತಗೊಳ್ಳಿ ಅಂತ ಮಾಡಿದಾಗ, ಇದೇ ಸಣ್ಣ ಗಿರಿಜನರು ಅವರು ಇವರು ಎಲ್ಲನೂ ಸ್ವಾಮಿ ನಾವು 100 ವರ್ಷದಿಂದ ಇದ್ದೀವಿ, 200 ವರ್ಷದಿಂದ ಇದ್ದೀವಿ ಅಂದಾಗ 3 ಎಕರೆಗಿಂತ ಕಡಿಮೆ ಇರ್ತಕ್ಕಂಥ ಯಾವುದೇ ಜಮೀನನ್ನು ಒಕ್ಕಲೆಬ್ಬಿಸಬಾರದು ಅಂತೇಳಿ ಅವರು ಈಶ್ವರ್ ಖಂಡ್ರೆ ಏನು ಅರಣ್ಯ ಇಲಾಖೆ ಮಿನಿಸ್ಟ್ರು ಮತ್ತು ಇವರು ಅಧೀನ ಕಾರ್ಯದರ್ಶಿಗಳು ಒಂದು ಆದೇಶ ಮಾಡಿ ಇವರಿಗೆ 2015ರಲ್ಲಿ ಕೊಟ್ಟರು. ಈ ಕಾನೂನನ್ನು ಒಂದು ಉಲ್ಲಂಘಿಸಿದ್ದಾರೆ. ಅಂದರೆ ಸರ್ಕಾರದ ಕಾನೂನನ್ನು ಇಲ್ಲಿರ್ತಕ್ಕಂಥ DFO, RFO ಮತ್ತು ACF ಮತ್ತು ಫಾರೆಸ್ಟ್ರು ಈ ಮಂಜುನಾಥ್ ಇವರೆಲ್ಲರೂ ಸೇರಿ ಇವರು ಏನೋ ಇಲ್ಲಿ ನಾವು ಘನಕಾರ್ಯ ಮಾಡ್ತಾ ಇದ್ದೀವಿ ಕೋಲಾರಲ್ಲಿ ಅಂತ ಇವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಯಾರೇ ಒಬ್ಬ ಜನಪ್ರತಿನಿಧಿಗಳಿಗೆ ಫೋನ್ ಮಾಡಿ, ಸಾರ್ ಈ ಥರ ಆಗ್ತಾ ಇದೆ, ಏನು ಮಾಡೋದು ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಯ್ಯೋ ರಮೇಶ್ ಕುಮಾರ್ದೇ ಜಮೀನುಗಳು ಹೋಗ್ಬಿಡ್ತಂತೆ. ನೋಡಿ ಯಾವ ಥರ ಹೇಳ್ತಾರಂದರೆ, ರಮೇಶ್ ಕುಮಾರ್ದೇ ಹೋಗ್ಬಿಡ್ತಂತೆ, ಗೋವಿಂದರಾಜದ ಜಮೀನುಗಳು ಹೋಗ್ಬಿಡ್ತಂತೆ, ಅವ್ರದ್ದು ಹೋಯ್ತಂತೆ, ಇವ್ರದ್ದು ಹೋಯ್ತಂತೆ ಅಂತೇಳಿ ಈ ಜನಪ್ರತಿನಿಧಿಗಳು ಒಂದು ಕಡೆ ನುಡ್ಸ್ಕೊಳ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ, ಪಕ್ಕಾ ಅವರು ಸರ್ವೆ ಇದು ನನ್ನ ಹತ್ರ ಎಲ್ಲ ಇದೆ. ಅವರು ಜಿಲ್ಲಾಧಿಕಾರಿಗಳ ಮುಂದೆ ಬರಲಿ, ರಕ್ಷಣಾಧಿಕಾರಿಗಳ ಮುಂದೆ ಕೂತ್ಕೊಳ್ಳಿ, ಅವ್ರ ಹತ್ರ ಇರ್ತಕ್ಕಂಥ ಏನು ಡಾಕ್ಯುಮೆಂಟ್ಸ್ ಇದೆಯೋ ಆ ಡಾಕ್ಯುಮೆಂಟ್ಸ್ ಹತ್ರ ಇಟ್ಕೊಳ್ಳಿ, ನಾವು ನಮ್ಮ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ. ನಮ್ಮ ಜಮೀನೊಳಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿರೋದ್ರಿಂದ ನಾವು ಬಿಡೋದಿಲ್ಲ. ಇಲ್ಲಿರ್ತಕ್ಕಂಥ DFO, RFO ಮತ್ತು ACF ಮತ್ತು ಇವ್ರನ್ನ ಸಸ್ಪೆಂಡ್ ಮಾಡಿಸ್ಬೇಕು. ಆಮೇಲೆ ಅವ್ರ ಕಡೆಯಿಂದ ನಮ್ಮ ಏನು ನಷ್ಟ ಆಗಿದೆಯೋ ನಷ್ಟ ಪರಿಹಾರ ಅವ್ರ ಕಡೆಯಿಂದನೇ ವಸೂಲಿ ಮಾಡಿಸ್ಬೇಕು. ಆಮೇಲೆ ನಮ್ಮ ಜಮೀನನ್ನು ನಮಗೆ ಬಿಟ್ಟುಕೊಡ್ಬೇಕು. ಇದರಲ್ಲಿ ಜಿಲ್ಲಾಧಿಕಾರಿಗಳು ಎಂಟ್ರಿ ಆಗಬೇಕು, ತಹಸೀಲ್ದಾರ್ ಎಂಟ್ರಿ ಆಗಬೇಕು, ಏನು AC ಎಂಟ್ರಿ ಆಗಬೇಕು. ಯಾಕಂದರೆ ಒಂದು ಜಮೀನನ್ನು ಪೋಡಿ ಮಾಡಬೇಕಾದ್ರೆ ಒಂದು ಕಮಿಟಿ ಇದೆ, ಅದು DC, AC ಮತ್ತು ತಹಸೀಲ್ದಾರರು ಇವರೆಲ್ಲ ಕೂತ್ಕೊಂಡು ಒಂದು ಜಮೀನನ್ನು ಪೋಡಿ ಮಾಡೋದು. ಆ ಪೋಡಿ ಮಾಡಿರೋದೇ ಬೋಗಸ್ಸು, ದಿಶಾಂಕ ಬೋಗಸ್ಸು, ಭೂಮಿ ಆಪ್ ಬಂದಿರೋದು ಬೋಗಸ್ಸು ಅಂತ ಹೇಳುವಾಗ ಜಿಲ್ಲಾಧಿಕಾರಿಗಳು ಅವರು ಇವರೆಲ್ಲರೂ ಅರಣ್ಯ ಇಲಾಖೆಯವರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಾನು ಅರಣ್ಯ ಇಲಾಖೆಯವರಿಗೆ ನಾನು ಧೈರ್ಯವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ನಮ್ಮ ಮುಂದೆ DC ಆಗಲಿ AC ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟೇ ಬೋಗಸ್ ಅಂತ ಹೇಳಿದ್ರಲ್ಲ, ಅದೇ DC ಅವ್ರ ಮುಂದೆ ಕೂತ್ಕೊಂಡು ಇವರೆಲ್ಲ ಬೋಗಸ್ ಅಂತ ತಾಕತ್ತಿದ್ರೆ ಅವ್ರು ಹೇಳಿ. ಸುಮ್ಮನೆ ಯಾವುದೋ ಒಂದು ಫೋಟೋ ಕೊಟ್ಬಿಟ್ಟು 100 ಕೋಟಿ ಮಾಡಿಬಿಟ್ವಿ, 1 ಕೋಟಿ ಮಾಡಿಬಿಟ್ವಿ ಅಂತ ಹೇಳೋದು ತಪ್ಪು. ಯಾಕಂದರೆ ಇದು 129 ಸರ್ವೆ ನಂಬರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ನಾನು ಇಷ್ಟೊತ್ತನ್ನು ನಾನು ಹೇಳಿದ್ದು. ನಾನು ಬೇರೆ ಜಮೀನುಗಳು ಅವರ ಯಾವುದೋ ಅಂತ ನನಗೆ ಗೊತ್ತಿಲ್ಲ. 129 ಸರ್ವೆ ನಂಬರಲ್ಲಿ ಸಂಪೂರ್ಣವಾಗಿ ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ. ಸಂಪೂರ್ಣವಾಗಿ ಅರಣ್ಯ ಇಲಾಖೆಯವರು ದಬ್ಬಾಳಿಕೆ ದೌರ್ಜನ್ಯದಿಂದ ಅಕ್ರಮವಾಗಿ ಪ್ರವೇಶ ಮಾಡಿ ಇವರು ದೀಪಕ್ ಅಂತ ಸುಮಾರು 30 ವರ್ಷಗಳಿಂದ ಬೆಳೆಸಿರ್ತಕ್ಕಂಥ ಮಾವಿನ ಗಿಡಗಳನ್ನು ಕಟ್ ಮಾಡಿ ಬಿಸಾಕ್ಬಿಟ್ರು. ನಾವು ಸುಮಾರು 4-5 ವರ್ಷಗಳಿಂದ ಮಾಡಿರ್ತಕ್ಕಂಥ ಮಾವಿನ ಗಿಡಗಳು, ತೆಂಗಿನ ಗಿಡಗಳು, ಆಮೇಲೆ ಅಲ್ಲಿರ್ತಕ್ಕಂಥ ಡ್ರಿಪ್ ಇರಿಗೇಷನ್ನು, ಪೈಪ್ಗಳು ಎಲ್ಲ ಒಡೆದಾಕ್ಬಿಟ್ಟು ಅಲ್ಲೊಂದು ರೂಮ್ ಕಟ್ಟಿದರೆ ಆ ರೂಮ್ ಮೇಲೆ ಇದು ಅರಣ್ಯಕ್ಕೆ ಒಳಪಟ್ಟಿದೆ ಅಂತ ಹಾಕಿದ್ದಾರೆ. ಯಾಕಂದರೆ ಅರಣ್ಯಕ್ಕೆ ಒಳಪಟ್ಟಿರೋವಾಗ ನಿನ್ನ ಗಡಿ ಎಲ್ಲಿದೆ, ನಿನ್ನ ಇದು ಎಲ್ಲೋ ಚೆಕ್ ಮಂದಿ ಎಲ್ಲಿದೆ, ಚೆಕ್ ಮಂದಿ 129 ಸರ್ವೆ ನಂಬರಲ್ಲೇ ಇದೆಯಾ? ನೋಡ್ರಿ, ಈ ಥರ ಅರಣ್ಯ ಇಲಾಖೆಯವರು ಇವತ್ತು ನಮಗೆ ಇಷ್ಟೆಲ್ಲ ನಷ್ಟ ಮಾಡಿದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಜನರಿಗೆ ಸಣ್ಣ ರೈತರಿಗೆ ಏನು ಗೊತ್ತಿಲ್ಲ,
ದೊಡ್ಡವರೆಲ್ಲಾನು ಇವಾಗ ಉದಾಹರಣೆ ನಮ್ಮಲ್ಲಿ ಕೆಲವರೆಲ್ಲಾನು ಸ್ಟೇ ತಂದಿದ್ದಾರೆ. ಅವ್ರು ಸ್ಟೇ ತಂದಿರೋದನ್ನ ಹಂಗೆ ಬಿಟ್ಟಿದ್ದಾರೆ. ಆದರೆ ಸಣ್ಣ ರೈತರು ಏನು ಮಾಡಲ್ಲ ಬಿಡು ಅಂತ 2 ಎಕರೆ 3 ಎಕರೆ ಇರ್ತಕ್ಕಂಥ ಸಣ್ಣ ರೈತರನ್ನ ಇವರು ಒಕ್ಕಲೆಬ್ಬಿಸಿ ಏನೋ ದೊಡ್ಡ ಹೀರೋಗಳ ಥರ ಇವರು ವರ್ತಿಸ್ತಾ ಇದ್ದಾರೆ. ಆದ್ದರಿಂದ ಇವ್ರು ಕಡಿವಾಣ ಹಾಕ್ಬೇಕಾದ್ರೆ ನಮ್ಮ ಒಂದು ಕಡೆ ರೆವಿನ್ಯೂ ಇಲಾಖೆ ಡಿಪಾರ್ಟ್ಮೆಂಟು ನಮ್ಮ ಕೃಷ್ಣ ಬೈರೇಗೌಡರು ಎಂಟ್ರಿ ಆಗಬೇಕು. ಆಮೇಲೆ ಈ ಅರಣ್ಯ ಇಲಾಖೆಯವ್ರನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಈಶ್ವರ್ ಖಂಡ್ರೆ ಅವರು ಇದು ಮಾಡಬೇಕು. ಸ್ಥಳೀಯವಾಗಿ ನಮ್ಮ ಜನಪ್ರತಿನಿಧಿಗಳು MLA MLCಗಳು ಇವರೆಲ್ಲರನ್ನು ಎಂಟ್ರಿ ಆಗಬೇಕು. ಹಾಗೇನೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು AC ಎಲ್ಲರನ್ನೂ ಕುಳ್ಳಿಸಿ ಒಂದು ಕಡೆ ಹಾಲಲ್ಲಿ ಕುಳ್ಳಿಸಿ ನಮ್ಮಂಥ ರೈತರನ್ನು ಕರೆಸಿ ನಿಮ್ಮ ಹತ್ರ ಏನಿದೆ ಡಾಕ್ಯುಮೆಂಟ್ಸು ತೋರಿಸಿ, ಅವ್ರ ಹತ್ರ ಏನಿದೆ ಡಾಕ್ಯುಮೆಂಟ್ಸು ತೋರಿಸಿ, ಇದನ್ನಾಗ ತೋರಿಸಿ ನಿಮ್ಮದಂತ ಕೊಟ್ಟರೆ ನಾವು ಸಂಪೂರ್ಣವಾಗಿ ಬಿಟ್ಬಿಡ್ತೀವಿ ಸ್ವಾಮಿ. ನಮ್ಮದು ಲಾಸ್ ಆದರೂ ಪರವಾಗಿಲ್ಲ, ಎಷ್ಟು ಲಾಸ್ ಆದರೂ ಪರವಾಗಿಲ್ಲ, ನಾವು ರೈತರು ಬಿಡ್ತೀವಿ. ಆದರೆ ನಮ್ಮ ಜಮೀನೊಳಕ್ಕೆ ನೀವು ಅಕ್ರಮವಾಗಿ ಪ್ರವೇಶ ಮಾಡಿರೋದ್ರಿಂದ ನಿಮಗೆ ಶಿಕ್ಷೆ ಆಗಲೇಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಒತ್ತಾಯ ಆಗಿದೆ. ಆಮೇಲೆ ಇನ್ನೊಂದೇನೆಂದರೆ ಈಗಾಗಲೇ ಕೃಷ್ಣ ಬೈರೇಗೌಡರು ಒಂದು ಆದೇಶ ಮಾಡಿದ್ದಾರೆ. ಯಾವ್ಯಾವುದು P ನಂಬರ್ಗಳಿದಾವೋ ಅವುಗಳನ್ನೆಲ್ಲ 1 to 5 ಮಾಡಿ ಕೋಡಿ ಮಾಡಿ ಅವರಿಗೆಲ್ಲ ದುರಸ್ತಿ ಮಾಡಿಕೊಡಿ ಅಂತ ಒಂದು ಆದೇಶ ಮಾಡಿದ್ದಾರೆ. VAಗಳು RIಗಳು ಆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ತಂತ್ರಜ್ಞಾನ ಇದು ಮಾಡ್ತಾ ಇದ್ದಾರೆ, ತಂತ್ರಾಂಶದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತು ನೀವು ದಯವಿಟ್ಟು ಎಲ್ಲಾನು ನಮ್ಮ ಜಮೀನ್ ಹತ್ರ ಬನ್ನಿ. ನಾನು ದಿಶಾಂಕ ಮತ್ತು ಭೂಮಿ ಎರಡೂ ಓಪನ್ ಮಾಡ್ತೀನಿ. ಅದೇನಾದರೂ ಅರಣ್ಯ ಅಂತ ಇಲಾಖೆ ಅಂತ ಅಂದ್ಬಿಟ್ರೆ ನನಗೆ ಬೇಕಾದ್ರೆ ಏನು ಶಿಕ್ಷೆ ಬೇಕಾದರೂ ನಾನು ಕೊಡಲಿ, ನಮ್ಮ ಇಲಾಖೆದೇ ತೋರಿಸ್ತಾ ಇದೆ. ಅವಾಗ ಇವರು ಇಬ್ಬರೂ ವೈಲೇಷನ್ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಅದರಿಂದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇಷ್ಟು ದಾಖಲೆಗಳು, ಆಮೇಲೆ ನೋಟಿಸ್ ಕೊಟ್ಟಾಗಿನಿಂದ ಇದುವರೆಗೂ ಯಾರಿಗೂ ನಿಮ್ಮ ಜಮೀನು ಏನು ಎತ್ತ ಅನ್ನೋದ್ರ ಬಗ್ಗೆ ಇದುವರೆಗೂ ಏನು ಕೊಟ್ಟಿಲ್ಲ. ಆದ್ದರಿಂದ ಇವರೆಲ್ಲ ಒಳಗಡೆ ಎಲ್ಲೋ ಒಂದು ಕಡೆ ಸಂಚಿ ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ಸ್ ಆಗ್ತಾ ಇದ್ದಾರೆ, ರೆವಿನ್ಯೂ ಅವರು ಇನ್ವಾಲ್ವ್ಮೆಂಟ್ಸ್ ಆಗಿದ್ದಾರಾ ಅಥವಾ ಫಾರೆಸ್ಟ್ ಅವರು ಇನ್ವಾಲ್ವ್ಮೆಂಟ್ಸ್ ಆಗಿದ್ದಾರಾ, ರಕ್ಷಣಾ ಇಲಾಖೆನೂ ಇವರು ಸಂಚಿ ಒಳಗೆ ಸೇರ್ಕೊಂಡಿದ್ದಾರಾ ಅನ್ನೋದು ನಮಗೆಲ್ಲ ಅನುಮಾನ ಬಂದಿದೆ. ಈ ಅನುಮಾನನ ಪರಿಹಾರ ಆಗಬೇಕಾದ್ರೆ DC ಅವರು ಎಚ್ಚೆತ್ಕೊಂಡು, ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ದೊಡ್ಡ ಇದನ್ನು ಮಾಡ್ತೀವಿ, ಗೌರವವನ್ನು ಕೊಡ್ತೀರಿ. ಅವರು ಇವ್ರನ್ನ ಕರೆಸಿ ಎಲ್ಲರ ಮುಂದೆ ಇದನ್ನು ಬಹಿರಂಗಪಡಿಸಿದ್ರೆ ನಿಮ್ಮ ಮುಂದೆನೇ ಬಹಿರಂಗಪಡಿಸಲಿ, ಅವ್ರು ಹೇಳಲಿ ಇದೊಂದು ಮಾಡಬೇಕು, ಇದೊಂದು ಕೋರ್ಟ್ ಮಾಡಬೇಕು. ಜಿಲ್ಲಾಧಿಕಾರಿಗಳು ರೈತರಿಗೆಲ್ಲ ಸಣ್ಣ ರೈತರಿಗೆ ಧೈರ್ಯ ತುಂಬಬೇಕು ಅಂತ ಹೇಳಿ, ರೈತರಿಗೆ ಧೈರ್ಯ ತುಂಬಿ ನಿಮ್ಮ ಜಮೀನುಗಳನ್ನ ಅವರಿಗೆ ಕೊಡಿಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನಮಸ್ತೆ.